ಆ, ಜೈ ಹಿಂದ್. ಎಲ್ಲ ನನ್ನ ಟೆರಿಟೋರಿಯಲ್ ಆರ್ಮಿಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಟೈಗರ್ಸ್ಗಳಿಗೆ ಸರ್, ನಿನ್ನೆ ನಡೆದಿರ್ತಕ್ಕಂಥ ಬೆಳಗಾವಿಯಲ್ಲಿ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಸರ್ ಏನಾದರೂ ಅಪ್ಡೇಟ್ ಬಂದಿದೆಯಾ ಸರ್? ಅದ್ರ ಬಗ್ಗೆ ಏನಾದರೂ ವಿಡಿಯೋಗಳು ಬಂದಿದಾವ ಅಂತ ಕೇಳಿಸಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಕ್ಕೊಂಡು ಅಪ್ಡೇಟನ್ನು ಕೊಡ್ಬೇಕಂತ ಕೇಳಿಸಿಂದ ಇವತ್ತು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಿನ್ನೆಯಿಂದ ಎಲ್ಲ ಕಡೆ ಏನು ಕೊಲ್ಹಾಪುರ ಆಯಿತು, ಬೆಳಗಾಂ ಆಯಿತು, ಅದ್ರ ಜೊತೆಗೆ ತೆಲಂಗಾಣ ಆಯಿತು, ಎಲ್ಲೆಲ್ಲಿ ಟೆರಿಟೋರಿಯಲ್ ಆರ್ಮಿಗೆ ಈಗ ರ್ಯಾಲಿಯನ್ನು ನಡೀತಾ ಇದಾವಲ್ಲ, ಸೊ ಅವ್ರದ್ದೆಲ್ಲನೂ ಕೂಡ ಅಪ್ಡೇಟ್ಗಳು ನಿಮ್ಗೆ ಕೊಡ್ಬೇಕಂತಾನೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನನ್ನ ಹತ್ರ ಬಂದಿರತಕ್ಕಂಥದ್ದು ಕೊಲ್ಹಾಪುರದಲ್ಲಿ ಕೂಡ ಇನ್ಫಾರ್ಮೇಶನ್ ಕೂಡ ಬಂದಿದೆ, ಅದರ ಜೊತೆಗೆ ಬೆಳಗಾವಿದಲ್ಲಿ ಕೂಡ ಇನ್ಫಾರ್ಮೇಶನ್ ಅನ್ನ ಬಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಬೆಳಗಾವಿದಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಿರಲ್ಲ, ಸೊ ಕೊಲ್ಹಾಪುರ್ಗೆ ಹೋಗ್ತಿರ್ತಕ್ಕಂಥವ್ರಿಗೂ ಓಕೆ ಸರ್, ನಾನು ಬೆಳಗಾವಿಗೆ ಹೋಗ್ರಿ, ಸೊ ಕೊಲ್ಹಾಪುರ್ಗೆ ಹೋಗ್ರಿ, ಮತ್ತೆ ತೆಲಂಗಾಣಿಗೆ ಹೋಗ್ರಿ, ನಾನು ನಿಮ್ಗೆ ಯಾವುದು ಫೋರ್ಸನ್ನು ಮಾಡೋದಿಲ್ಲ. ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ನೀವು ಚೂಸ್ ಮಾಡಬೇಕು. ಸರ್, ನಾನು ಬೆಳಗಾವಿದಲ್ಲಿ ಹೋಗ್ಲಾ ಅಥವಾ ಕೊಲ್ಹಾಪುರದಲ್ಲಿ ಹೋಗ್ಲಾ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ರಿ. ಸೊ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಗ್ರೌಂಡ್ ಯಾವ ಥರ ಇದೆ, ಸೊ ನನ್ನ ಹತ್ರ ವಿಡಿಯೋ ಕೂಡ ಇದಾವೆ. ಸೊ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡಿದ್ರೆ ಜಸ್ಟ್ ನಿಮ್ಗೆ ನನ್ನ ಮೊಬೈಲ್ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಬಿಡ್ತಾ ಇದ್ದಾರೆ ರನ್ನಿಂಗನ್ನು, ಸೊ ಯಾವ ಥರ ಗ್ರೌಂಡ್ ಇದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಷ್ಟು ದಿನ ಫುಲ್ ಹಾರ್ಡ್ ವರ್ಕನ್ನು ಮಾಡಿದ್ರಿಪ್ಪ ಅಂತಂದರೆ ಯಾವ ಕಾರಣಕ್ಕೋಸ್ಕರ ಭಯ ಪಡಕ್ಕೆ ಹೋಗ್ಬೇಡ್ರಿ. ನೀವು ಯಾವ ಥರ ಇಲ್ಲಿ ಓಡ್ತಾ ಇರಲ್ಲ, ಸೊ ಅಲ್ಲಿ ಕೂಡ ಒಂದು ಚೂರು ಎಫರ್ಟನ್ನು ಹಾಕಿ ಓಡಿದ್ರಿಪ್ಪ ಅಂದರೆ 100% ನೀವು ಟೆರಿಟೋರಿಯಲ್ ಆರ್ಮಿಗೆ ಪಕ್ಕ ಸೆಲೆಕ್ಷನ್ ಆಗ್ತೀರಾ. ಓಕೆ, ಬೆಳಗಾವಿದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ 15/11/2025 ಸೊ ಬೇರೆ ಸ್ಟೇಟ್ ಇದ್ದಿದ್ದು ನಮ್ಮ ಕರ್ನಾಟಕದವ್ರದ್ದು 21, 22, 23ನೇ ತಾರೀಕಿಗೆ ಮಾತ್ರ ಇದೆ ಸರ್. 15ನೇ ತಾರೀಕು ಅಂದರೆ ನಾವು ಹೋಗೇ ಇಲ್ಲ ಸರ್, ನಮ್ಗೆ ರ್ಯಾಲಿ ಮಿಸ್ ಆಯ್ತಾ ಸರ್ ಅಂತ ಅದಕ್ಕೂ ಕೂಡ ಕನ್ಫ್ಯೂಸ್ ಆಗ್ಬೇಡ್ರು. ನಮ್ಮ ಕರ್ನಾಟಕದವರಿಗೆ ಇರತಕ್ಕಂಥ ರ್ಯಾಲಿ 21ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು, ಅದು ಬೇರೆ ಬೇರೆ ಜಿಲ್ಲೆಗಳದ ಬೇರೆ ಬೇರೆ ಡೇಟಿಗೆ ಇದೆ. ನಿನ್ನೆ ಎಷ್ಟು ಬಿಟ್ಟಿದ್ದಾರೆ ಅಂತಂದರೆ 150 ಅಂದರೆ 100+ ಜನಗಳನ್ನು ಬಿಡ್ತಾ ಇದ್ದಾರೆ. ಎಷ್ಟು? 100+ ಜನಗಳನ್ನು ಬಿಡ್ತಾರೆ. ಒಂದೊಂದು ಗ್ರೂಪಿನಲ್ಲಿ 1.5 ನಿಮಿಷದ ಮಟ್ಟ ಟೈಮಿಂಗನ್ನು ಹಿಡಿದಿದ್ದಾರೆ. 1:15, 1:20, 1:25 ಮಟನೂ ಕೂಡ ಟೈಮಿಂಗನ್ನು ಹಿಡಿದಿದ್ದಾರೆ. ನೀವು ಅನ್ಕೊಳ್ತಾ ಇದ್ರಿ ಸರ್ ಟೆರಿಟೋರಿಯಲ್ ಆರ್ಮಿಗೆ 1:05 ಅಲ್ಲ, ಸೊ 5:30 ಮಟನೂ ಕೂಡ ಟೈಮಿಂಗನ್ನು ಹಿಡಿದಿದ್ದಾರೆ ಒಂದೊಂದು ಗ್ರೂಪ್ನಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಗ್ರೂಪ್ನಲ್ಲಿ 5:15ಕ್ಕೆ ಕ್ಲೋಸ್ ಅನ್ನ ಮಾಡಿದ್ದಾರೆ. ಡಿಪೆಂಡ್ ಅಪಾನ್ ಫಸ್ಟ್ ಯಾರು ಓಡ್ತಾ ಇರ್ತೀರಲ್ಲ, ಸೊ ಫಸ್ಟ್ನಲ್ಲಿ ಯಾರು ಓಡ್ತಾ ಇರ್ತಿರಲ್ಲ ಅವ್ರ ಮೇಲೆ ಟೈಮಿಂಗ್ ಡಿಪೆಂಡ್ ಆಗುತ್ತೆ. ನೀವೇನಾದರೂ 100 ಮೀಟರ್ ಡಿಸ್ಟೆನ್ಸ್ ಇಟ್ಟು ಹೊಡೆದ್ರಿಯಪ್ಪ ಅಂತಂದರೆ 100 ಮೀಟರ್ ಡಿಸ್ಟೆನ್ಸ್ ಇಟ್ಟು ಹೊಡೆದ್ರಪ್ಪ ಅಂತಂದರೆ ಹಿಂದಿನವರಿಗೆ ಬಹಳ ಟೈಮಿಂಗ್ ಕೊಡೋದಿಲ್ಲ. ನಿನ್ನೆ ನನ್ನ ಪ್ರಕಾರ 7-8 ಜನಗಳನ್ನು ಬೆಳಗಾವಿದಲ್ಲಿ ಹಿಡಿದಿದ್ದಾರೆ. 7-8-10 ಜನಗಳ ಮಟನೂ ಕೂಡ ರನ್ನಿಂಗ್ನಲ್ಲಿ ಹಿಡಿದಿದ್ದಾರೆ. ನೀವು ಯಾರೂ ಕೂಡ ಭಯ ಪಡಕ್ಕೆ ಹೋಗ್ಬೇಡ್ರಿ. 10 ಜನಗಳಲ್ಲಿ ನಾನು ಒಬ್ಬ ಕೂಡ ಅದರ್ ಸ್ಟೇಟ್ನವ್ರದ್ದು ನಮ್ಮ ಕರ್ನಾಟಕಕ್ಕಿಂತ ಹೆವಿ ಕಾಂಪಿಟೇಷನ್ ಆಗುತ್ತೆ. ಅವರ ರನ್ನಿಂಗ್ ಇನ್ನೂ ಹಾರ್ಡ್ ಇರುತ್ತೆ. ಸೊ ಅಂಥವ್ರನ್ನ ಆ ಥರ ಹಿಡಿದಿದ್ದಾರೆ. ನಮ್ಮ ಕರ್ನಾಟಕದವ್ರದ್ದು ಯಾವ ಲೆವೆಲಿಗೆ ಹಿಡಿಬೋದು, ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರಿ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಸೊ ಹೋಗಬೇಕಾದ್ರೆ ದಾಖಲಾತಿಗಳನ್ನು ಏನು ಕೇಳ್ತಾ ಇದ್ದಾರೆ, ಎಂಟ್ರೆನ್ಸಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ. ನೀವೇನಾದರೂ ಡುಪ್ಲಿಕೇಟ್ ಕಲರ್ ಪ್ರಿಂಟ್ ತೆಗೆಸ್ಕೊಂಡು ಲ್ಯಾಮಿನೇಷನ್ ಮಾಡಿದ್ರಪ್ಪ ಅಂದರೆ ಅದನ್ನು ಡಿಸ್ಕ್ವಾಲಿಫೈ ಮಾಡಿ ಹೊರಗಡೆ ಹಾಕ್ತಾರ. ನೀವು ಅಕಸ್ಮಾತ್ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ರೆ, ಯಾವುದಾದ್ರೂ ಒಂದು ಎಜುಕೇಷನ್ ಮಾಡ್ತಾ ಇದ್ರೆ, ಸರ್ ನಾನು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿದೆ ಸರ್ ನಾನು ಕೊಡ್ತಾ ಇಲ್ಲ ಅಂತನ್ನೋರು ಏನಾದರೂ ಇದ್ದರೆ ನಿಮ್ಮನ್ನ ಡೈರೆಕ್ಟಾಗಿ ಹೊರಗಡೆ ಹಾಕ್ತಾರ. ಕರೆಕ್ಟಾಗಿ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ರಿ. ಅದಾದಮೇಲೆ ಸರ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೇ ಗೊತ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೋಗ್ರಿ, ಗೊತ್ತಿಲ್ಲ ತಾನೇ, ನಾಡ ಕಚೇರಿಯಲ್ಲಿದೆ ನಿಮ್ಮದು, ನಿಮ್ಮ ತಲಾಟಿಯಲ್ಲಿರ್ತಾರೆ, ಅವ್ರಿಗೋಗಿ ವಿಸಿಟ್ ಕೊಡಿ. ಸರ್ ನಾನು ಈ ಥರ ರ್ಯಾಲಿಗೆ ಹೋಗ್ತಾ ಇದ್ದೀನಿ ಸರ್, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ ಸರ್, ಅದು ಏನು ಮಾಡಬೇಕು ಅಂತ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ ನಿಮಗೆ ಅರ್ಜಿ ಹಾಕಿದ 3 ದಿನಕ್ಕೆ ಬರುತ್ತೆ. ಅರ್ಜಿ ಹಾಕಿದ 3 ದಿನಕ್ಕೆ ನಿಮ್ಗೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬರುತ್ತೆ, ನಿವಾಸ ಪ್ರಮಾಣ ಪತ್ರ. ಸೊ ಆ ಸರ್ಟಿಫಿಕೇಟ್ ಯಾವ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದಾರೆ ಸರ್ ಅದು ನೋಡ್ಕೊಡ್ರಿ. ನೀವು ಯಾವ ಸ್ಟೇಟ್ನವರು, ಯಾವ ಜಿಲ್ಲೆಯವರು, ಯಾವ ತಾಲೂಕಿನವರು, ಯಾವ ಹಳ್ಳಿಯವರು, ಅದು ಎಲ್ಲ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆ ಸರ್ಟಿಫಿಕೇಟ್ನಲ್ಲಿ ಇರ್ತದೆ. ಓಕೆ, ಗೊತ್ತಾಯ್ತಾ? ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಆಯಿತು, SSLC ಮಾರ್ಕ್ಸ್ ಕಾರ್ಡ್ ಆಯಿತು, ಆಧಾರ್ ಕಾರ್ಡ್, ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಫಸ್ಟ್ ನೇಮ್ ಯಾವ ಥರ ಇದೆಯಲ್ಲ, ಸುದೀಪ್
ಮಲ್ಲಪ್ಪ ಬಿರಾದರ್ ಏನೋ ಒಂದು ನೇಮ್ ಇದೆ ಅಂತ ತಿಳ್ಕೊಡ್ರಿ. ಆಧಾರ್ ಕಾರ್ಡ್ನಲ್ಲಿ ಕೂಡ ಫಸ್ಟ್ ನೇಮಲ್ಲಿ ಸುದೀಪ್ ಮಲ್ಲಪ್ಪ ಬಿರಾದಾರ್ ಅಂತಲೇ ಇರಬೇಕು. ಅದು ಒರಿಜಿನಲ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ತೊಗೊಂಡೋಗ್ರಿ. ಅಕಸ್ಮಾತ್ ನೀವೇನಾದರೂ ಜೆರಾಕ್ಸನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಕಲರ್ ಪ್ರಿಂಟ್ ಓಕೆ, ಆನ್ಲೈನ್ ಮುಖಾಂತರ ಪ್ರಿಂಟನ್ನು ತಗೊಂಡಿದ್ದು ಅದು ಕೂಡ ಒರಿಜಿನಲ್ಲೇ, ಅದನ್ನು ತೊಗೊಂಡೋಗ್ರಿ. ನೆಕ್ಸ್ಟ್ ಫೋಟೋಸನ್ನು 25 ಫೋಟೋಸ್ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ತಗೊಂಡೋಗ್ರಿ. ಎಷ್ಟು? 25 ಪಾಸ್ಪೋರ್ಟ್ ಸೈಜ್ ಫೋಟೋನ, ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜನ್ನು ಫೋಟೋಸ್ಗಳನ್ನು, ಇಷ್ಟು ದಾಖಲಾತಿಗಳನ್ನು ಎಂಟ್ರಿ ಮಾಡೋಕೆ ಬೇಕಾಗುತ್ತೆ. ಸೊ ಎಂಟ್ರಿ ಆದಮೇಲೆ ನೀವು ರನ್ನಿಂಗ್ ಹೊಡೆದ್ರಿ ಅಂತ ತಿಳ್ಕೊಡ್ರಿ, ರನ್ನಿಂಗ್ ಪಾಸ್ ಆದ್ರಿ. ಸೊ ನಿಮ್ಗೆ ವಿಡಿಯೋಗಳನ್ನು ತೋರಿಸ್ತೀನಿ, ಯಾಕೆಂದರೆ ಸರ್ ಅದ್ರ ಸಂಬಂಧ ವೇಟ್ ಮಾಡಕತ್ತೀವಿ ರೀ ಸರ್, ನಮ್ಮ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ. ಸೊ ಗೊತ್ತು ಯಾರಿಗಿಲ್ಲ ಅಂತ ಕೊಡ್ತಾ ಇದ್ದೀನಿ. ಯಾಕೆಂದರೆ ನೀವು ಆಲ್ಮೋಸ್ಟ್ ಎಲ್ಲ ಒಂದಿಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿರ್ತೀರಿ. ಹೋದ ಸರಿ ಫಿಸಿಕಲ್ ಪಾಸ್ ಆಗಿರ್ತೀರಿ, ಮೆಡಿಕಲ್ ಪಾಸ್ ಆಗಿರ್ತೀರಿ, ಅದ್ರ ಜೊತೆಗೆ ಮತ್ತೆ ಎಕ್ಸಾಮ್ ಕೂಡ ಅಟೆಂಡ್ ಆಗಿರ್ತೀರಿ. ಅಂತಾರೆ ಹೇಳಕ್ಕೆ ಹೋಗಲ್ಲ. ಸೊ ನೀವು ಕೇಳ್ಕೊಳ್ರಿ ಅಷ್ಟೇ. ನಿಮ್ಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಇನ್ನೊಬ್ಬರಿಗೆ ಹಂಚ್ಕೊಡ್ರಿ, ಏನಿಲ್ಲ ಪರವಾಗಿಲ್ಲ. ಓಕೆ, ಇಷ್ಟು ದಾಖಲಾತಿಗಳನ್ನು ತೊಗೊಂಡವ್ರಿ. ಅಕಸ್ಮಾತ್ ನಿಮ್ಮ ಹತ್ರ ಅನ್ಮ್ಯಾರಿಡ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು, ನೆಕ್ಸ್ಟ್ ಅದೇ ಥರನಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ಮು, ಇವೆಲ್ಲ ಸರ್ಟಿಫಿಕೇಟ್ಗಳಿದ್ರೆ ಅವನು ಕೂಡ ಅಟ್ಯಾಚ್ ಮಾಡಿಕೊಂಡು ಹೋಗ್ರಿ. ನೆಕ್ಸ್ಟ್ ಸರ್, ಫಿಸಿಕಲ್ನಲ್ಲಿ ಸರ್ ರನ್ನಿಂಗ್ ಬಿಡ್ತಾ ಇದ್ದಾರೆ 100 ಜನಗಳನ್ನು. ಸೊ ಅದರಲ್ಲಿ ನಾವು ರನ್ನಿಂಗ್ ಪಾಸ್ ಆದೀವಿ ಸರ್. ಚೆಸ್ಟು, ಹೈಟು, ವೇಟು ಅಲ್ಲೇ ಚೆಕ್ ಮಾಡ್ತಾರೆ. ಚೆಸ್ಟು, ವೇಟು, ಹೈಟು ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಮರ್ದಿನ ನಿಮಗೆ ಮೆಡಿಕಲಿಗೆ ಟೈಮಿಂಗನ್ನು ಕೊಡ್ತಾರೆ. ಸೊ ಮೆಡಿಕಲ್ನಲ್ಲಿ ಏನಾದರೂ ಫೈಂಡ್ಸ್ಗಳಿದ್ರೆ ಕ್ಲಿಯರಾಗಿ ಒಂದ್ಸರಿ ನಿಮ್ಗೆ ಯಾರಾದರೂ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸೊ ಅವ್ರ ಹತ್ರ ಕೇಳ್ಕೊಡ್ರಿ ಯಾವ ಥರ ಮೆಡಿಕಲ್ ಇರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಮೆಡಿಕಲ್ನಲ್ಲಿ ಕೂಡ ಕ್ಲಿಯರ್ ಆಗುತ್ತೆ. ಸೊ ಮೆಡಿಕಲ್ ಆದಮೇಲೆ ಎಕ್ಸಾಮಿಗೆ 1 ತಿಂಗಳವರೆಗೆ ಟೈಮಿಂಗನ್ನು ಕೊಡ್ತಾರೆ. ಸೊ ನೀವು ಆರಾಮ್ಸಾಗಿ ಸ್ಟಡಿ ಮಾಡ್ಕೋಬೋದು. ಯಾಕಂದರೆ ಆರಾಮ್ಸಾಗಿ ನೀವು ಸ್ಟಡಿ ಮಾಡಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ನಮ್ಮ ಕೋಚಿಂಗ್ದಲ್ಲಿ ಕೂಡ ನಾವು TA ರ್ಯಾಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಎಕ್ಸಾಮ್ ಕ್ಲಾಸಸ್ಗಳನ್ನು 100% ರಿಸಲ್ಟ್ ಪಾಸ್ ಆಗೋ ಥರ ನಾವು ಕ್ಲಾಸಸ್ಗಳನ್ನು ಕೊಡ್ತೀವಿ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಸರ್, ಮೆಡಿಕಲ್ ಪಾಸ್ ಆಯಿತು, ಎಕ್ಸಾಮು ಪಾಸ್ ಇದನ್ನ ಎಕ್ಸಾಮ್ ಸಿಲೆಬಸ್ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲು ನೀವು ಫಿಸಿಕಲ್ ಕಂಪ್ಲೀಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಯಾರೆಲ್ಲ ಹೋಗ್ತಾ ಇದ್ದೀರಿ, ಸೊ ಪ್ರತಿಯೊಬ್ಬರಿಗೆ ಈ ದಾಖಲಾತಿಗಳನ್ನು ತೊಗೊಂಡೋಗ್ರಿ. ಸೊ ನಿಮ್ಗೆ ಅಲ್ಲಿ ಒಳಗಡೆ ಹೋಗಿ ಗ್ರೌಂಡ್ನಲ್ಲಿ ಕೊಡ್ಬೇಕಾದ್ರೆ ತಿನ್ನಕ್ಕೆ ಏನಾದರೂ ಹಣ್ಣುಗಳನ್ನು ತೊಗೊಂಡೋಗ್ರಿ. ಅಲ್ಲಿ ಹೋದ್ಮೇಲೆ ಏನೂ ಸಿಗೋದಿಲ್ಲ. ನಿಮ್ಮ ರನ್ನಿಂಗ್ ಪಾಳೆ 3 ಗಂಟೆಗಾದರೂ ಬರ್ಬೋದು, 2 ಗಂಟೆಗಾದರೂ ಬರ್ಬೋದು, 4 ಗಂಟೆಗಾದರೂ ಕೂಡ ನಿಮ್ಮದು ರನ್ನಿಂಗ್ ಪಾಳೆ ಬರ್ಬೋದು. ಓಕೆ, ಒಂದ್ಸರಿ ನೋಡ್ಕೊಡ್ರಿ. ಒಂದ್ಸರಿ ನಿಮ್ಗೆ ಶೋ ಮಾಡಿ ತೋರಿಸ್ತೀನಿ ನಾನು. ಸರ್ ನಾವು ಅದ್ರ ಸಂಬಂಧ ವೇಟ್ ಮಾಡಕತ್ತೀವಿ ರೀ ಸರ್, ವಿಡಿಯೋ ತೋರಿಸ್ರಿ. ಓಕೆ, ತೋರಿಸ್ತೀನಿ, ನೋಡ್ಕೊಡ್ರಿ. ನಿಮಗೋಸ್ಕರ ನಾನು ಎನಿ ಟೈಮ್ ಸಪೋರ್ಟನ್ನು ಮಾಡ್ತೀನಿ, ಡೋಂಟ್ ವರಿ. ನೋಡ್ಕೊಡ್ರಿ, ಕ್ಲಿಯರಿಟಿ ಐತೆ ಅಂತ ಅಂದ್ಕೊಳ್ತಾನೆ. ಸೊ ನಿಮ್ಗೆ ಏನಾದರೂ ಕಾಣಿಸ್ಲಿಲ್ಲಪ್ಪ ಅಂತಂದರೆ ಸಾರಿ, ಒಂದ್ಸರಿ ನಾನು ಏನಾದರೂ ಸ್ಕ್ರೀನ್ಶಾಟನ್ನು ನಿಮ್ಗೆ ಫೋಟೋಸ್ಗಳನ್ನು ಹಾಕ್ತೀನಿ. ಕಾಣಿಸ್ತಾ ಇದೆಯಾ? ಓಕೆ, ಲೈಟ್ ಇದು ಬೀಳ್ಬೋದು ನಿಮ್ಗೆ. ಈ ಥರ ಗ್ರೌಂಡ್ ಇದೆ. ಗ್ರೌಂಡ್ ಏನು ಪರವಾಗಿಲ್ಲ. ಸೊ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಏನಿದೆಯಲ್ಲ, ಸೊ ಅದೇ ಥರನಾಗಿ ಒಂದು ಸ್ವಲ್ಪ ಸೈಡಿಗೆ ಹುಲ್ಲಿದೆ. ಸೊ ಮಣ್ಣಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿಲ್ಲ, ಸೊ ಅವ್ರು ನೀವು ಈಸಿಯಾಗಿ ಓಡ್ಬೋದು. ರೋಡ್ನಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥವ್ರು ಸೊ ಈಸಿಯಾಗಿ ನೀವು ಓಡ್ಬೋದು. ಓಕೆ, ನೋಡ್ಕೊಡ್ರಿ ಎಷ್ಟೆಲ್ಲ ಡಿಸ್ಟೆನ್ಸ್ ಇಡ್ತಾ ಇದ್ದಾರೆ ರನ್ನಿಂಗನ್ನು. ಸೊ ಈ ವಿಡಿಯೋ ನನಗೆ ಬಂದಿದೆ. ಸೊ ನಿಮ್ಗೆ ಅಪ್ಲೋಡ್ ಮಾಡಬೇಕಂದೆ. ಸೊ ನಾನು ನೋಡ್ತೀನಿ, ಅಪ್ಲೋಡ್ ಮಾಡೋದಾದ್ರೆ ಮಾಡ್ತೀನಿ ಅಂತ. ಸೊ ನಿಮ್ಮ ಅನಿಸಿಕೆ, ನಿಮ್ಮ ಏನು ಅಂತಿರಲ್ಲ, ಸೊ ಅದ್ರ ಮ್ಯಾಗೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಕ್ಚುಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಾರ್ದು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೆ. ಸೊ ನೀವೇನು ಅಂತಿರಲ್ಲ, ಸೊ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೊಲ್ಲಾಪುರದ್ದು ಕೂಡ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬೆಳಗಾವಿದು ಕೂಡ ಅಪ್ಲೋಡನ್ನು ಮಾಡ್ತೀನಿ. ನೆಕ್ಸ್ಟ್ ಅದರ ಜೊತೆಗೆ ತೆಲಂಗಾಣದಲ್ಲಿ ಕೂಡ ನಾನು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಪ್ಪ ಅಂದರೆ ಅದನ್ನು ಕೂಡ ನಾನು ನಿಮ್ಗೆ ಅಪ್ಡೇಟನ್ನು ಕೊಡ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರೆಲ್ಲ ಎಲ್ಲಿ ಯಾವ ಕೊಲ್ಲಾಪುರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ, ಸೊ ಅದರ ಜೊತೆಗೆ ಬೆಳಗಾವಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ತೆಲಂಗಾಣ ಹೋಗ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಚಾಯ್ಸು. ನೀವು ಕಮೆಂಟನ್ನು ಮಾಡಿ, ಸರ್ ನಾನು ಬೆಳಗಾವಿಗೆ ಹೋಗ್ಬೇಕಂತ ಮಾಡಿದ್ದೀನಿ, ಸರ್ ಕೊಲ್ಲಾಪುರ ಹೋಗ್ಬೇಕಂತ ಮಾಡಿದ್ದೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ದಲ್ಲಿ ಮಿಸ್ ಮಾಡದೇನೆ ಕಮೆಂಟನ್ನು ಮಾಡಿ. ಸೊ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಎಲ್ಲಿ ಎಷ್ಟು ಜನಗಳು ಹೋಗ್ತಾ ಇದ್ದಾರೆ, ಯಾಕಂದರೆ ಅವಕಾಶ ಒಂದೇ ದಿನ ಸಿಗ್ತಾ ಇದೆ ತಾನೆ. ಬಿಜಾಪುರ ಡಿಸ್ಟ್ರಿಕ್ನವ್ರಿಗೆ 2 ಅವಕಾಶಗಳು ಸಿಗ್ತಾ ಇದಾವೆ. ಯಾಕಂದರೆ 2 ಸಿಕ್ಕರಿಗೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಟೆಂಡ್ ಮಾಡಿಕೊಡ್ರಿ ಆದಷ್ಟು. ಓಕೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಏನೇ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಂದರೆ ಸೊ ನಾವು ಈ ಥರದ ಅಪ್ಡೇಟ್ಗಳು ನಿಮಗೆ ಬೇಕಾಗಿತ್ತು. ಸೊ ಪ್ರತಿಯೊಂದು ನಮ್ಮ ಕರ್ನಾಟಕದ್ದು ಕೂಡ 21, 22, 23ನೇ ತಾರೀಕಿಗೆ ಯಾವ ಥರ ಹಿಡಿತಾ ಇದ್ದಾರೆ, ಕೊಲ್ಲಾಪುರದಲ್ಲಿ ಆಯಿತು, ಬೆಳಗಾವಿಯಲ್ಲಿ ಆಯಿತು, ಅವ್ರ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ವಿಡಿಯೋಗಳು ಬೇಕಾಗಿತ್ತು ಅಂದರೆ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ದೀನಿ ಸರ್, ನಾನು 8th ಪಾಸ್ ಆಗಿದೆ ಸರ್, 10ನೇ ತರಗತಿ ಪಾಸ್ ಆಗಿದೆ,
ಯಾವುದಾದ್ರೂ ಆರ್ಮಿ ಕರೆದ್ರೆ ಹೇರಿ ಸರ್, ನೇವಿ, ಏರ್ ಫೋರ್ಸ್, ಯಾವುದಾದ್ರೂ ಒಂದು ಸಿವಿಲಿಯನ್ ಪೋಸ್ಟ್ ಕರೆದ್ರೂ ಕೂಡ ಇನ್ಫಾರ್ಮೇಷನು ಬೇಕಾಗಿತ್ತು. ಪ್ರತಿ ಒಂದು ಅಪ್ಡೇಟು ಅಚ್ಚುಕಟ್ಟಾಗಿ ನಮ್ಮ ಎಚ್ ಜೆ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೀವಿ. ಓಕೆ, ನಿಮ್ಗೆ ಎನಿ ಟೈಮ್ ನಾನು ಸಪೋರ್ಟನ್ನು ಮಾಡ್ತೀನಿ. ಜಸ್ಟ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿಪ್ಪ ಅಂದರೆ ನಾವು ಕೊಡುವಂಥ ಪ್ರತಿ ಒಂದು ಇನ್ಫಾರ್ಮೇಷನ್ಗಳು ಸಿಗ್ತಾ ಇರ್ತವೆ. ನೆಕ್ಸ್ಟ್ ಇವತ್ತು ಇದು ನಿನ್ನೆ ನಾನು ತೋರಿಸಿರ್ತಕ್ಕಂಥ ವಿಡಿಯೋ ನಿನ್ನೆದು. ಸೊ ಇವತ್ತು ಬಂತಪ್ಪ ಅಂದರೆ ಸೊ ನಾನು ನಿಮ್ಗೆ ಡೈರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಮತ್ತೇನು ಪರವಾಗಿಲ್ಲ. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿಕೆಸಂದ ನಿಮ್ಗೆ ಏನು ಬೇಕಾಗಿತ್ತಲ್ಲ ಅಷ್ಟು ನಾನು ನನ್ನ ಕೈಲಾದಷ್ಟು ಇನ್ಫಾರ್ಮೇಷನನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಜೈ ಹಿಂದ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ಯಾವುದು ಭಯ ಪಡೋದೇನೆ ತಂದೆ ತಾಯಿ ಕಾಲ್ಸ ಮಾಡಿ ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡು, ಸೊ ನಿನ್ನಲ್ಲಿರ್ತಕ್ಕಂಥ ನಿನ್ನ ತಂದೆ ತಾಯಿನೇ ನನಗೆ ದೊಡ್ಡ ದೇವರು, ಅವ್ರು ನನ್ನ ಮನದಲ್ಲಿ ನೆನೆದುಕೊಂಡು 4 ರೌಂಡ್ ಓಡಬೇಕಾದ್ರೆ ನಾನು ಫಸ್ಟ್ ಎಲ್ಲಿಂದ ಬಂದಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಏನಿದೆ, ನನ್ನ ಲೈಫ್ನಲ್ಲಿ ಏನು, ಇನ್ನು ಈ ರ್ಯಾಲಿ ಹೊಡಿಲಿಲ್ಲ ಅಂದರೆ ನನ್ನ ಲೈಫ್ ಏನಾಗುತ್ತೆ ಮುಂದೆ, ಅಕಸ್ಮಾತ್ ನಾನು ಇದನ್ನು ಫೇಲ್ ಆದ್ನಿ ಅಂದರೆ ಇಷ್ಟು ದಿನ ಕಷ್ಟಪಟ್ಟು ಮನೆಯಲ್ಲಿ ಒಂದು ನಂಬಿಕೆ ಇಟ್ಟಿದ್ದಾರೆ ನನ್ನ ತಂದೆ ತಾಯಿ. ನನ್ನ ಮಗ ಆರ್ಮಿ ಸೆಲೆಕ್ಷನ್ಗೆ ಹೋಗಿ ಅವ್ರಿಗೆ ಏನೂ ಕೂಡ ಗೊತ್ತಿರೋದಿಲ್ಲ, ಯಾವ ಥರ ಇರುತ್ತೆ, ಏನು ಎಷ್ಟು ಎಲ್ಲಿ ಎಷ್ಟು ಜನಗಳಿರ್ತಾರಂತೆ ಏನೂ ಗೊತ್ತಿರೋದಿಲ್ಲ. ನನ್ನ ಮಗ ಆರ್ಮಿ ಸೆಲೆಕ್ಷನ್ ಹೋಗಿದ್ದಾನೆ, ಪಕ್ಕ ಆಗ್ತಾನೆ. ಅವ್ರಿಗೆ ಅದೊಂದು ಹೊಲದಲ್ಲಿ ಹೋಗಿ ಜನಗಳು ಕುಂತಿರ್ತಾರೆ, ಅವ್ರ ಮಧ್ಯದಲ್ಲಿ ನನ್ನ ಮಗ ಎಲ್ಲಿ ಹೋಗಿದ್ದಾನೆ ಅಂತಂದ್ರೆ ನನ್ನ ಮಗ ಆರ್ಮಿ ಸೆಲೆಕ್ಷನ್ ಐತೆ ಅಂತ ಸೆಲೆಕ್ಷನ್ಗೆ ಹೋಗ್ಯಾನ. ಅವ್ರಿಗೇನು ಗೊತ್ತಾಗುತ್ತೆ, ನನ್ನ ಮಗ ಆಲ್ರೆಡಿ ಆರ್ಮಿ ಸೆಲೆಕ್ಷನ್ ಆಗಿಬಿಟ್ಟಿದ್ದಾನೆ ಈಗ ಅಂತ ಮಾತ್ರ ಗೊತ್ತಿರುತ್ತೆ. ಓಕೆ, ವಿಚಾರ ಮಾಡಿ ರನ್ನಿಂಗ್ ಹೊಡ್ರಿ. ಒಟ್ಟು ಪ್ರಾಕ್ಟೀಸ್ ಮಾಡಿದಿರಿ. ನಾನು ಅದರಲ್ಲಿ ಒಬ್ಬನೇ ಇದ್ದೀನಿ, 5 ಮಂದಿ ಹಿಡಿಲ್ರಿ, ಅದರಲ್ಲಿ ನಾನು ಒಬ್ಬನ ಇದ್ದೀನಲ್ಲ ಅಂತ ಟಾರ್ಗೆಟ್ ಇಟ್ಕೊಂಡು ರನ್ನಿಂಗ್ ಮಾಡಿರಿ. ಸುಮ್ಮನೆ ನಾನು ಬೆಳಗಾವಿಗೆ ಹೋದೆ, ಅಲ್ಲಿ ಟೈಮ್ ಪಾಸ್ಗೋಸ್ಕರ ಫ್ರೆಂಡ್ಸ್ ಜೊತೆ ಹೋದೆ, ಸುಮ್ಮನೆ ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂದ್ರೆ ಹೋಗಕ್ಕೆ ಹೋಗ್ಬೇಡಿ, ನನ್ನ ರಿಕ್ವೆಸ್ಟು. ಯಾಕಂದರೆ ಇನ್ನೂ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಪ್ರಾಬ್ಲಮ್ ಮಾಡ್ತಾರೆ. ಸರ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, 15 ಡೇಸ್ 10 ಡೇಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ನಂದು ಕೂಡ ಒಬ್ಬನ ಆಗ್ಬೋದಲ್ಲ, ನಾನು ಕೂಡ ಮುಂದೆ ಅವಕಾಶ ಸಿಕ್ತಂದರೆ ನಾನು ಕೂಡ ಓಡ್ಬೋದಲ್ಲ ಅಂತ ನಿನ್ನ ಹತ್ರ ಕಾನ್ಫಿಡೆಂಟ್ ಇದ್ದರೆ ಹೋಗು. ಸುಮ್ಮನೆ ಅಲ್ಲಿ ರ್ಯಾಲಿಯಲ್ಲಿ ದಾಂಧಲೆ ಮಾಡೋದು ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ರಿಕ್ವೆಸ್ಟು, ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲಿ ಬರ್ತೀನಿ ಗೊತ್ತಿಲ್ಲ. ಸೊ ಒಟ್ಟು TRLಗೆ ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ನನ್ನ ಕೈಲಿ ಆದಷ್ಟು ಏನು ಸಪೋರ್ಟ್ ಆಗುತ್ತಲ್ಲ, ಸೊ ನಿಮ್ಗೆ ಏನೂ ಕೂಡ ತೊಂದರೆ ಆಗ್ಲಾರ್ದಾಗೆ ಸೊ ಬಂದು ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.